4 ವಾರಗಳಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಎಣಿಕೆ ನಡೆಸುವಂತೆ ಒತ್ತಾಯಿಸಿ ಕೋಲಾರ ಹೆಚ್ಚುವರಿ ಜಿಲ್ಲಾಧಿಕಾರಿ ಮಂಗಳ ಅವರಿಗೆ ಮಾಜಿ ಶಾಸಕರಾದ ಮಂಜುನಾಥ್ ಗೌಡ ಮನವಿ ಸಲ್ಲಿಸಿದ್ದಾರೆ. ಹಾಲಿ ಕಾಂಗ್ರೆಸ್ ಶಾಸಕ ನಂಜೇಗೌಡ ವಿರುದ್ಧ 248 ಮತಗಳಿಂದ ಸೋತಿರುವಂತಹ ಮಂಜುನಾಥ್ ಗೌಡ ಮತ ಎಣಿಕೆ ವೇಳೆ 113 ಏಜೆಂಟ್ಗಳ ಸಹಿ ಇಲ್ಲ, ಸಿಸಿಟಿವಿ ದೃಶ್ಯಾವಳಿಗಳು ನಾಶ ಆಗಿದೆ ಅಂತ ಹೇಳಿ ಅನುಮಾನ ವ್ಯಕ್ತಪಡಿಸಿ ಕೋರ್ಟ್ ಮೆಟ್ಟಿಲೇರಿದ್ರು. ಅದರಂತೆ ಸುಪ್ರೀಂ ಕೋರ್ಟ್ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಎಣಿಕೆಯನ್ನ ನಡೆಸಿ ಅಂತ ಹೇಳಿ ಆದೇಶವನ್ನ ಹೊರಡಿಸಿದೆ. ಸುಪ್ರೀಂ ಆದೇಶದಂತೆ ಈ ಬಾರಿ ಮತ ಎಣಿಕೆ ಮಾಡುವಾಗ ಅಚ್ಚುಕಟ್ಟಾಗಿ ನಡೆಸಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಮಾಜಿ ಶಾಸಕರಾದ ಮಂಜುನಾಥ್ ಗೌಡ ಮನವಿ ಮಾಡಿದ್ದಾರೆ. ಆಮೇಲೆ 70 ಮಾಡ್ತೀನಿ, ಅದಕ್ಕೆ ಫೋಟೋ ಕಾಪಿ ಕೊಡಲಿಲ್ಲ. ಅಲ್ಲೇ ನಾವೇನು ಏಜೆಂಟ್ ಸೈನ್ ಮಾಡಿ ಫೋಟೋ ಕಾಪಿ ಕೊಟ್ಬಿಟ್ಟಿದ್ದಿದ್ರೆ ಇದೆ ಎಲ್ಲ ನಿಮಗೆಲ್ಲ ರೇಟಿಂಗಲ್ಲಿ. ಆಮೇಲೆ ಪ್ರತಿಯೊಂದು ಬೂತ್ದು 16F ಆ ಬೂತ್ದು ವಿಡಿಯೋ ಆಗಬೇಕು. ಸುಪ್ರೀಂ ಕೋರ್ಟ್ಗೆ ಎಲ್ಲರೂ ನಾವೆಲ್ಲ ಬೈಂಡಿಂಗ್ ಸಪ್ರೇಟ್ ಫೈಲ್ ಅಂತ ಕ್ರಿಯೇಟ್ ಮಾಡಿರೋದು. ಒಂದ್ಸಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿ DC ಅವ್ರ ಮೇಲೆ ತಪ್ಪಾದರೆ ನಾವೇ ಆನ್ಸರ್. ಸೊ ಆ ಥರ ಎಲ್ಲ ಗೊಂದಲಗಳಾಗೋದು ಬೇಡ ಅಂತ ಇಷ್ಟೇ ಲಿಸ್ಟ್ ಮಾಡಿ ಎಲ್ಲ ರೈಟಿಂಗಲ್ಲಿ ಸಾಹೇಬ್ ತಿಳಿಸೋಣ. ನೀವೆಲ್ಲ ಟೆಂಟೇಟಿವ್ ಡೇಟ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದೀರಿ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಹೋಗ್ತೀನಿ, ಅವ್ರಿಗೆ ತಿಳಿಸಿ ಬಂದಿರ್ತೀನಿ. ಇಷ್ಟಿದೆ. ಇನ್ನೊಂದು ಡಿಸ್ಪ್ಯೂಟ್ ಆಗುತ್ತೆ. ರೂಲ್ ಏನಿದೆ ಎಲ್ಲ ಒಂದ್ಸಲಿ ಗೊಂದಲ ಇತ್ತು. ಒಂದೇ ಸಲ ಮಾಡಿದ್ವಲ್ಲ ಜನರಲ್ ಎಲೆಕ್ಷನ್ಸ್ ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ವಿ. ಕೌಂಟಿಂಗ್ ಎಲ್ಲ ಆದಮೇಲೆ ಆಫ್ಟರ್ ದಟ್ ದೇ ಹ್ಯಾವ್ ಟು obtain the signature from ಇದು ಏಜೆಂಟ್ಸ್. ಈಗೇನು ಮಾಡಿಸ್ಕೊಂಡ್ತೀವಿ ಇದೆಲ್ಲ ರಾಂಗ್ ಪ್ರೊಸೀಜರ್. ಆಮೇಲೆ ಅದನ್ನು 17 ಫಾರ್ಮ್ ಎಷ್ಟು CCTV ಕ್ಯಾಮೆರಾ ದುರಾದೃಷ್ಟವಶಾತ್ ಅದು ಮಿಸ್ಸಿಂಗ್. ಹೇಳಿದ್ದೆಲ್ಲ ಬುಲೆಟ್ ಪಾಯಿಂಟ್ಸ್ ಇದೆ. ಆಯ್ತಲ್ಲಪ್ಪ, ನಿಮ್ಗೆ ಗೊತ್ತಿದೆ, ಇವಾಗ ಮೋರ್ ಎಕ್ಸ್ಪೀರಿಯನ್ಸ್. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.